ಹರಿಯಾಣದಲ್ಲಿ ಇವಿಎಂ ಮತ ಎಣಿಕೆ ಆರಂಭ ಆಗಿದೆ. ಹಾಗಾದ್ರೆ ಏನಾಗ್ತಾ ಇದೆ ಈಗ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಹರಿಯಾಣದಲ್ಲಿ ಇವಿಎಂ ಮತ ಎಣಿಕೆ ಆರಂಭ ಆಗಿದೆ. ಹರಿಯಾಣದಲ್ಲಿ ಶುಭಾರಂಭ ಮಾಡಿದೆ ಕಾಂಗ್ರೆಸ್. ಇವಿಎಂ ಕೌಂಟಿಂಗ್ನಲ್ಲಿ ಕಾಂಗ್ರೆಸ್ ಆರಂಭಿಕ ಮುನ್ನಡೆಯನ್ನ ಪಡೆದುಕೊಂಡಿದೆ. 7 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಾಂಗ್ರೆಸ್. 4 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಪಡೆದುಕೊಂಡಿರೋದು. ಖಾತೆ ತೆರೆಯದ ಬಿಜೆಪಿ ಇದುವರೆಗೂ ಕೂಡ ಖಾತೆಯನ್ನ ತೆರೆದಿಲ್ಲ. ಕಾಂಗ್ರೆಸ್ ಪಾಳೆಯದಲ್ಲಿ ಖುಷಿಯೋ ಖುಷಿ, ಆದರೆ ಬಿಜೆಪಿಗೆ ಡವ ಶುರುವಾಗಿದೆ. ಗಮನಿಸ್ತಾ ಇದ್ದೀವಿ, ಹರಿಯಾಣದಲ್ಲಿ ಇವಿಎಂ ಮತ ಎಣಿಕೆ ಆರಂಭ ಆಗಿದೆ. ಮೊದಲ ಸುತ್ತಿನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಬಿಜೆಪಿಗೆ ಶಾಕ್. ಇವಿಎಂ ಕೌಂಟಿಂಗ್ನಲ್ಲಿ ಒಂದು ಕಡೆ ಆರಂಭಿಕ ಮುನ್ನಡೆ ಕಾಂಗ್ರೆಸ್. 7 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇಲ್ಲಿ ಕಾಂಗ್ರೆಸ್. 4 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಪಡೆದುಕೊಂಡಿದೆ. ಆದರೆ ಖಾತೆಯನ್ನ ತೆರೆದಿಲ್ಲ ಜೆಜೆಪಿ ಅನ್ನೋದು ಗೊತ್ತಾಗ್ತಾ ಇದೆ. ಜೆಜೆಪಿ ಇದುವರೆಗೂ ಕೂಡ ಖಾತೆಯನ್ನ ತೆರೆದಿಲ್ಲ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಕ್ಕಾಪಟ್ಟೆ ಖುಷಿಯೋ ಖುಷಿ ಈಗ. ಆದರೆ ಬಿಜೆಪಿಗೆ ಡವ ಶುರುವಾಗ್ಬಿಟ್ಟಿದೆ. ಏನಾಗುತ್ತೋ ಏನು ಅಂತ ಹೇಳಿ. ಅದರಲ್ಲೂ ಬಹಳ ಪ್ರಮುಖವಾಗಿ ಒಂದು ಕಡೆ ಈ ಎಕ್ಸಿಟ್ ಪೋಲ್ನ ಭವಿಷ್ಯವನ್ನು ಕೂಡ ನಾವು ನಿರಾಕರಣೆ ಮಾಡೋ ಹಾಗಿಲ್ಲ. ಎಕ್ಸಿಟ್ ಪೋಲ್ಗಳ ಭವಿಷ್ಯ ಎಷ್ಟೋ ಎಲೆಕ್ಷನ್ಗಳಲ್ಲಿ ಸತ್ಯ ಆಗಿ ಹೋಗ್ಬಿಟ್ಟಿದೆ. ಹಾಗಾಗಿನೇ ಹರಿಯಾಣ ಎಲೆಕ್ಷನ್ ಫಲಿತಾಂಶ ಇದೆಯಲ್ಲ, ಎಕ್ಸಿಟ್ ಪೋಲ್ನ ಪ್ರಕಾರನೇ ಬರ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಎಕ್ಸಿಟ್ ಪೋಲ್ಗಳು ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾವೆ ಈಗಾಗಲೇ. ಹರಿಯಾಣದಲ್ಲಿ ಬಿಜೆಪಿಯ ವಿರುದ್ಧ ಆಡಳಿತ ವಿರೋಧಿಯಲ್ಲೇ ಇದೆ. ಹಾಗಾಗಿನೇ ಹರಿಯಾಣ ಜನ ಬಿಜೆಪಿಯನ್ನು ಕೈ ಬಿಟ್ಟಿದ್ದಾರೆ, ಕಾಂಗ್ರೆಸ್ನತ್ತ ಅಂದರೆ ಕಾಂಗ್ರೆಸ್ನ ಕೈ ಹಿಡಿದಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಅದರಂತೆ ಈಗ ಇವಿಎಂ ಮತ ಎಣಿಕೆ ಏನು ಆರಂಭ ಆಗಿದೆಯಲ್ಲ, ಮೊದಲ ಸುತ್ತಿನಲ್ಲೇ ಆರಂಭದಲ್ಲೇ ಕಾಂಗ್ರೆಸ್ ಮುನ್ನಡೆಯನ್ನು ಪಡೆದುಕೊಂಡಿದೆ. ಅದರಲ್ಲೂ 7 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿರುವುದು ಕಾಂಗ್ರೆಸ್. 4 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಆದರೆ ಜೆಜೆಪಿ ಇದುವರೆಗೂ ಖಾತೆಯನ್ನು ತೆರೆದಿಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಒಂದು ಕಡೆ ಕಾಂಗ್ರೆಸ್ ನಾಯಕರಿಗೆ ಖುಷಿಯೋ ಖುಷಿ, ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸದಲ್ಲಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಗೆ ಡವ ಶುರುವಾಗ್ಬಿಟ್ಟಿದೆ. ತಮ್ಮ ಹಿಡಿತದಲ್ಲಿರುವಂಥ ಒಂದು ರಾಜ್ಯವನ್ನು ಬಿಟ್ಟುಕೊಡಬೇಕಾದಂಥ ಪರಿಸ್ಥಿತಿಯಲ್ಲಿ ಬಿಜೆಪಿ ನಾಯಕರಿದ್ದಾರೆ. 10 ವರ್ಷಗಳಿಂದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರುವಂಥ ಬಿಜೆಪಿಗೆ ಈಗ ಮರ್ಮಾಘಾತ ಕೊಡ್ತಾ ಇದೆ ಕಾಂಗ್ರೆಸ್ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಆರಂಭಿಕ ಹಂತದಲ್ಲೇ ಕಾಂಗ್ರೆಸ್ ಮುನ್ನಡೆಯನ್ನು ಪಡೆದುಕೊಂಡಿರುವುದು. 7 ಕ್ಷೇತ್ರಗಳಲ್ಲಿ 4 ಕ್ಷೇತ್ರಗಳಲ್ಲಿ ಬಿಜೆಪಿ, ಜೆಜೆಪಿ ಶೂನ್ಯವನ್ನು ಸುತ್ತಿದೆ. ಇದುವರೆಗೂ ಕೂಡ ಖಾತೆಯನ್ನು ತೆರೆದಿಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ನೋಡೋಣ ಮುಂದಿನ ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿ.